40 ವರ್ಷದಿಂದ ಇವತ್ತೆಲ್ಲ ಭೀಮಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ನಗರ 5ನೇ ವಾರ್ಡ್ ಅಲ್ಲಿರ್ತಕ್ಕಂಥ ಜನರು ಇವತ್ತು ಯಾವ ಥರ ಪರಿಸ್ಥಿತಿ ಉದ್ಭವ ಆಗಿದೆ ಅಂತಂದರೆ 40 ವರ್ಷ ದುಡಿದು ಇವತ್ತು ಹೋರಾಟ ಇವತ್ತು ಮಾಡ್ಕೊಂಡು ಬಂದ್ರೂ ಕೂಡ ಇವತ್ತು ಏನು ಕಲಬುರಗಿಯಲ್ಲಿ ಇವತ್ತು ಕುಡಿಲಿಕ್ಕೆ ನೀರಿಂದ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಇವತ್ತು ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಬರ್ಬೋದು ಮತ್ತು ಇಡೀ ದಕ್ಷಿಣ ಮತಕ್ಷೇತ್ರ ಬರ್ತದೆ. ಅಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಜಲಜೀವನ್ ಮಿಷನ್ ಕುಂಡಿಸ್ತಕ್ಕಂಥ ಇವತ್ತು ಸರ್ಕಾರದಿಂದ ಆದೇಶ ಆಗಿದೆ. ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಜಲಜೀವನ್ ಮಿಷನ್ ಇವತ್ತು ತಾಲೂಕಿನಲ್ಲಿ ಇಡೀ ಜಿಲ್ಲೆಯಲ್ಲಿ ಕುಂಡಿಸ್ತಾ ಇದ್ದಾರೆ. ಈ ಅಧಿಕಾರಿಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ PDO ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು, ಇವತ್ತು AAA ಆಗಿರ್ಬೋದು, ಇವ್ರೇನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಾರೋ ಇಲ್ಲ ಮನೆಯಲ್ಲಿ ನಿದ್ದೆ ಮಾಡ್ತಾರೋ ಇವತ್ತು ಗೊತ್ತಿಲ್ಲ. ಪಂಡಿತ್ ದೀನ್ ದಯಾಳ್ ನಗರ 5ನೇ ವಾರ್ಡಿನ ಇವತ್ತು ಮುಕ್ತ ಜನರು ಇವತ್ತು ತಾಯಂದರು ಇವತ್ತು 500 ರೂಪಾಯಿ ಇವತ್ತು ಕೂಲಿ ಕೆಲಸಕ್ಕೆ ಹೋದರೆ ಇವತ್ತು ಅವ್ರ ಮನೆ ಹೊಟ್ಟೆ ತುಂಬ್ತದ. ಈಗ ಅಂಥವ್ರು ಒಂದು ಚರ್ಗಿ, ಒಂದು ಬಟ್ಟಲ, ಒಂದು ಗ್ಲಾಸ ಕುಡ್ಲಿಕ್ಕೆ ನೀರಿಂದ ಇವತ್ತು ಉದ್ಭವ ಭಾಳಷ್ಟಾಗಿದೆ. ಈ ಅಧಿಕಾರಿಗಳಿಗೆ ಹೇಳೋದು ಒಂದೇ, ಅಲ್ಲಿ ಇರ್ತಕ್ಕಂಥ ಜಲಜೀವನ್ ಮಿಷನ್ ಕುಂಡ್ರಿಸ್ರಿ. ನೀವು ಬೇರೆ ಕಡೆ ಚಲೋ ವ್ಯಕ್ತಿಗಳು ಅಂಥ ಏರಿಯಾಗೆ ಹೋಗಿ ಡೆವಲಪ್ಮೆಂಟ್ ಮಾಡಿದ್ರೆ ಇವತ್ತು ನಿಮಗೆ ಯಾರೂ ಇವತ್ತು ಜನನಾಯಕನಲ್ಲ. ಮತ್ತು ಅಧಿಕಾರಿಗಳು ನೀವು ಏನು ಸರ್ಕಾರ ಪಗಾರ ತಿತ್ತಿರಲ್ಲ, ನೀವು ನಾಲಾಯಕರಿದ್ದೀರಿ ಅಂತೇಳಿ ಇವತ್ತು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತಂದರೆ ಇವತ್ತು ಗರೀಬಲ್ಲಿ ಇರ್ತಕ್ಕಂಥ ಮುಕ್ತ ಜನರು ಇವತ್ತು ಒಂದು ಗುಟಕ್ಕೆ ಅವ್ರಿಗೆ ನೀರು ಕುಡಿಸಿಲ್ಲತ್ತಂದ್ರೆ ಇವತ್ತು ನೀವು ಆಡಳಿತ ಮಾಡಬಾರ್ದು, ನೀವು ಮನೆಗೆ ಹೋಗ್ಬೇಕು. ಇಲ್ಲ ಅಂತಂದರೆ ಇವತ್ತು ಏನಾದರೂ DC ಅವ್ರು ಬಂದು ಇವತ್ತು 40 ವರ್ಷ ಹಿಡಿದು ಹೋರಾಟ ಮಾಡಿತ್ತಿದ್ದೋ ಇವತ್ತು ನೋಡ್ಬೋದು. ಮಾಧ್ಯಮದ ಮಿತ್ರರು ಇವತ್ತು ಯಾವ ಥರ ಇವತ್ತು ಇವರು ಆಶ್ವಾಸನೆ ಕೊಟ್ಟಿದ್ದಾರೆ. ಇವತ್ತು ನಾವು ಬರ್ತೇವೆ, ಅಲ್ಲಿ ಕಾಮಗಾರಿ ಚಾಲೂ ಮಾಡ್ತೇವೆ. ಅದೇ ಕೇಂದ್ರ ಸರ್ಕಾರಲಿಂತ ರಾಜ್ಯ ಸರ್ಕಾರದಿಂದ ಅನುದಾನ ಬಂದು ಜಲಜೀವನ್ ಮಿಷನ್ JJM ಕಾಮಗಾರಿ ಇವತ್ತು ಪಂಡಿತ್ ದೀನ್ ದಯಾಳ್ ನಗರದಲ್ಲಿ ಯಾಕಾಗಿಲ್ಲ? ನಿಮಗೆ ಮಾಡೋಕೆ ಹಾಕಿದಿಲ್ಲ ಅಂತಂದ್ರೆ ನೀವು ಮನೆಗೆ ಹೋಗ್ರಿ, ಮತ್ತೊಬ್ಬರು ಬಂದು ಮಾಡ್ತಾರೆ. ಇವತ್ತು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದು ಏನಾದರೂ ಸಮಸ್ಯೆ ಇವತ್ತು DC ಅವರು ಇವತ್ತು ನೋಡ್ಬೋದು. ಇವತ್ತು ನಾಳೆಗೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಟೆಂಟ್ ಹಾಕಿ ಇವತ್ತು ಎಷ್ಟೋ ಇವತ್ತು ಸಮಸ್ಯೆ ಬಗೆಹರಿಸಲ್ಲ. ತಮ್ಮ ಕಾಂಗ್ರೆಸ್ ಮತಕ್ಷೇತ್ರನೇ ಇದೆ, ಅಲ್ಲಿ ಇರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ MLA ಅವರು ಇವತ್ತು ನಿದ್ದೆ ಮಾಡ್ತಾರೇನೋ ಗೊತ್ತಿಲ್ಲ. ಇವತ್ತು ಓಟಿಗೆ ತಾನೇ ಅಲ್ಲಿ ಬಂದು ಇವತ್ತು ಇದು ಮುಕ್ತ ಜನರು ಓಟ್ ತಗೋತಾರ, ಇವರಿಗೆ ಕಷ್ಟದಲ್ಲಿ ಇದ್ದಾರೆ. ಇವತ್ತು ನೋಡ್ಬೋದು ಕಲಬುರಗಿಯಲ್ಲಿ ಇವತ್ತು ಬಹಳಷ್ಟು ಇವತ್ತು ಬಿಸಿಲಿನ ಉದ್ಭವವಾಗಿದೆ. ಇವತ್ತಿಲ್ಲ ಇರ್ತಕ್ಕಂಥ ಇದು ಏನು ಟೆಂಟ್ ಹಾಕಿ ಇವ್ರೇನು ನಾಳೆಗೆ ನೀವು ಕಾರ್ಯಕ್ರಮ ಮಾಡ್ತಿರಲ್ಲ, ಇದು ಉಪಯೋಗ ಇಲ್ಲ. ಜನರ ನಡ್ಬರ್ಕ್ ಹೋಗಿ ಅಲ್ಲಿ ಇರ್ತಕ್ಕಂಥ ಜನರ ಸಮಸ್ಯೆ ಏನಿದೆ, ಅಲ್ಲಿ ಇರ್ತಕ್ಕಂಥ ನೀರಿನ ಸಮಸ್ಯೆ ಬಹಳಷ್ಟಿದೆ. ಮೊದಲು ಅದು ಪರಿಹಾರ ಮಾಡಿರಿ, ಆ ನೀರಿನ ಸಮಸ್ಯೆ ಬಗೆಹರಿಸಿ ಆಮ್ಯಾಗ ನೀವು ದೊಡ್ಡ ಟೆಂಟ್ ಹಾಕೊಂಡು ಇಲ್ಲಿ ಬಂದು ಇವತ್ತು ಜನರ ಸ್ಪಂದನೆ ಕೇಳ್ರಿ ಅಂತೇಳಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, DC ಅವರಾಗಿರ್ಬೋದು, ಅಲ್ಲಿರ್ತಕ್ಕಂಥ MLA ಅವರು ಇವರಿಗೆ ನಾನು ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ. ಇವತ್ತು ಜಿಲ್ಲಾಧಿಕಾರಿಗಳು ಬರತನ ಇವತ್ತು ನಾವೇ ನೀರು ಕುಡಿಯಲ್ಲ. ಇವತ್ತು ನಮಗೆ ಭಾಳಷ್ಟು ಇವತ್ತು ನೋಡ್ರಿ ಹಿರಿಯರು ಬಂದಿದ್ದಾರೆ. ಇವತ್ತು ಚಕ್ಕರ್ ಬಂದು ಬೀಳಗತ್ತಾರ ಅವ್ರ ಪರಿಹಾರ ಇವ್ರು ಮಾಡ್ಬೇಕು. ಭಾಳ AC ರೂಮ್ನಲ್ಲಿ ಕೂತು DC ಅವರು ನೀವು ಅಲ್ಲಿ ಮೀಟಿಂಗ್ ಮಾಡೋದು ಇವತ್ತು ಅವಶ್ಯಕತೆ ಇಲ್ಲ ಅಂತೇಳಿ ಜನರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲಿವರೆಗೆ ಹೋರಾಟ? ಭಾರತ್ ಮಾತಾ ಕಿ ಬೇಕು. ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ, ಬೇಕು ತಪ್ರಾಬಾದ್ 5ನೇ ವಾರ್ಡ್ನಲ್ಲಿ ಜಲಜೀವನ್ ಮಿಷನ್ ಕುಂಡ್ರಿಸಲೇಬೇಕು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.